ಜನವರಿ ಹತ್ರ ಆಗ್ತಾ ಇದ್ದ ಹಾಗೆ ಈ ಕುರ್ಚಿ ಕದನಕ್ಕೆ ಹೊಸ ರಂಗು ಬರುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. 28ನೇ ತಾರೀಕು ಸಿಡಬ್ಲ್ಯೂಸಿ ಮೀಟಿಂಗ್ ಇದೆ. ಅದಕ್ಕೂ ಮೊದಲೇನೆ ಮತ್ತೊಮ್ಮೆ ದೆಹಲಿಗೆ ಹಾರೋದಕ್ಕೆ ಡಿಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ. ಹೌದು, ಹೈಕಮಾಂಡ್ ಬುಲಾಗೂ ಮೊದಲೇನೆ ದೆಹಲಿ ಭೇಟಿ ಮೂಲಕ ಅಚ್ಚರಿಯ ನಡೆಯನ್ನು ಅನುಸರಿಸುತ್ತಿದ್ದಾರೆ ಡಿಕೆ. ಹೈಕಮಾಂಡ್ ನಾಯಕರ ಭೇಟಿಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಕೇಂದ್ರ ಸಚಿವರ ಭೇಟಿ ಮಾಡುವ ನೆಪದಲ್ಲಿ ವರಿಷ್ಠರನ್ನ ಭೇಟಿ ಮಾಡುವುದಕ್ಕೆ ನಿರ್ಧಾರ. 28ನೇ ತಾರೀಕು ಹೈ ವೋಲ್ಟೇಜ್ ಸಿಡಬ್ಲ್ಯೂಸಿ ಮೀಟಿಂಗ್ ನಿಗದಿಯಾಗಿದೆ. ಅದಕ್ಕೂ ಮೊದಲು ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡುವುದಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನಿಸಿದಂತೆ ಕಾಣಿಸ್ತಾ ಇದೆ. ಸಂಕ್ರಾಂತಿಗೂ ಮುನ್ನ ಪಟ್ಟಾಭಿಷೇಕದ ಘೋಷಣೆಗೆ ಮನವಿಯನ್ನ ಮಾಡಿಕೊಳ್ಳುವಂತಹ ಚಾನ್ಸಸ್ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ನುಡಿ ಇಡ್ತಾ ಇರುವಂತಹ ಪ್ರತಿ ಹೆಜ್ಜೆ ಕುತೂಹಲ ಕಾರಣವಾಗ್ತಾ ಇದೆ. ಈ ಕಡೆ ಸಂಘರ್ಷ ಇಲ್ಲ ಸಂಧಾನ ಅಂಥೇಳಿ ಸತೀಶ್ ಜಾರಕಿಹೊಳಿ ಆದಮೇಲೆ KN ರಾಜಣ್ಣ ಅವರನ್ನು ಭೇಟಿಯಾಗಿದ್ದಾರೆ. ಅವರನ್ನು ಮನವೊಲಿಸುವಂತಹ ಕೆಲಸ ಈಗ ಸಿಡಬ್ಲ್ಯೂಸಿ ಮೀಟಿಂಗಿಗೂ ಮೊದಲು ದೆಹಲಿಗೆ ಪ್ರಯಾಣಕ್ಕೆ ಪ್ಲಾನ್ ಆಗಿದೆ. ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ಮದು ನೀರಾವರಿ ಇಂಟರ್ಲಿಂಕ್ ನೀರಾವರಿದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ, ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ. ಮಾದಾಯಿದು ಆಮೇಲೆ ನಮ್ಮ ಎತ್ತಿನೊಳೆ ಪ್ರಾಜೆಕ್ಟು ಎರಡರಲ್ಲೂ ಒಂದು ತೀರ್ಮಾನ ಆಗಬೇಕು. ನೀರನ್ನ ತುಮಕೂರವ್ರಿಗೂ ತರಲಿಲ್ಲ ಅಂದರೆ ಇನ್ನು ಜನ ಹೊಡಿತದೆ ನನಗೆ, ಕೋಲಾರವರು ಚಿಕ್ಕಬಳ್ಳಾಪುರ. ಅದೇ ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ. MLC ಸೀಟು ಜಲ್ದಿ ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ನುಡಿ ಎಲ್ಲವೂ ಕೂಡ ಕುತೂಹಲ ಕಾರಣವಾಗ್ತಾ ಇದೆ. ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಪಕ್ಷದ ಸಂಘಟನೆ ವಿಚಾರಕ್ಕೆ ಚರ್ಚೆ ಆಗಬಹುದು, ರಾಜ್ಯದ ಈ ಸಮಸ್ಯೆಯ ಬಗ್ಗೆ ಪ್ರಸ್ತಾಪ ಆಗೋದು ಡೌಟ್ ಅನ್ನುವಂತಹ ಚರ್ಚೆಯ ನಡುವೆ ಮುಂಚಿತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರಯಾಣ ಏನನ್ನು ಸೂಚಿಸ್ತಾ ಇದೆ, ಯಾರನ್ನು ಭೇಟಿ ಆಗ್ತಿದ್ದಾರೆ ಅಂತ? ಪ್ರೇಮ್, ನಾಳೆ ಜಲಶಕ್ತಿ ಸಚಿವರ ಭೇಟಿಯನ್ನು ಕೂಡ ಡಿ ಕೆ ಶಿವರು ಮಾಡ್ತಿದ್ದಾರೆ ದೆಹಲಿನಲ್ಲಿ. ಹಾಗಾಗಿ ನಾಳೆ ಅವರ ದೆಹಲಿ ಭೇಟಿ ಬಹಳ ಮಹತ್ವ ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ದೆಹಲಿಗೆ ಹೋಗ್ತಾ ಇರುವಂಥದ್ದು ಡಿ ಕೆ ಶಿ ಬಹಳ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಕರೆಸುತ್ತೆ ನಮ್ಮಿಬ್ಬರನ್ನು ಅಂತ ಹೇಳಿಕೆ ಕೊಟ್ಟಿದ್ರು. ಆದರೆ ಅದಕ್ಕೂ ಮುನ್ನವೇ ನಾಳೆನೇ ದೆಹಲಿ ಫ್ಲೈಟ್ನ ಡಿ ಕೆ ಶಿ ಅವರು ಹತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಅವರು ಪ್ರಯತ್ನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯ ಆದರೆ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನುವಂತಹ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಈ ಗೊಂದಲ ಬೇಗ ಬಗೆಹರಿಸಿ ಬೇಗ ಅಧಿಕಾರ ಹಸ್ತಾಂತರ ಘೋಷಣೆ ಮಾಡಿ, ಜೊತೆಗೆ ಸಂಕ್ರಾಂತಿಗೆ ಮುನ್ನ ಅಧಿಕಾರ ತೆಗೆದುಕೊಳ್ಳುವಂತಹ ಪ್ರಮಾಣ ವಚನ ತೆಗೆದುಕೊಳ್ಳುವಂತಹ ತೀರ್ಮಾನ ಮಾಡಿ ಅನ್ನುವಂತಹ ಒಂದು ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಜೊತೆಗೆ ಸದನದಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿರೋದು ಏನು ವಿಚಾರ ಇದೆ ಅದು ಕೂಡ ಒಂದಿರಲಿ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಗಂಭೀರವಾಗಿ ಚರ್ಚೆ ಆಗ್ತಿದೆ. 2.5 ವರ್ಷದ ತೀರ್ಮಾನ ಆಗಿಲ್ಲ, 5 ವರ್ಷಕ್ಕೆ ತೀರ್ಮಾನ ಆಗಿರೋದು, ನನ್ನನ್ನು 5 ವರ್ಷಕ್ಕೆ CM ಆಗಿ ಆಯ್ಕೆ ಮಾಡಿರುವಂಥದ್ದು ಮುಖ್ಯಮಂತ್ರಿಗಳ ಹೇಳಿಕೆ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಡಿ ಕೆ ಶಿ ಅವರು ಮತ್ತು ಡಿ ಕೆ ಶಿ ಅವರ ಬಣದವರನ್ನು ಒಂದು ರೀತಿಯಲ್ಲಿ ಬೇಸರ ತರಿಸಿದೆ. ಅದನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರ್ತಾರಂತ ಕೂಡ ಹೇಳಲಾಗ್ತಿದೆ. ಈ ತರದ ಹೇಳಿಕೆಯಿಂದಾಗಿ ಗೊಂದಲ ಇನ್ನಷ್ಟು ಜಾಸ್ತಿ ಆಗ್ತಿದೆ. ಹಾಗಾಗಿ ಆದಷ್ಟು ಬೇಗ ತೀರ್ಮಾನ ಮಾಡಿ ಅನ್ನುವಂಥ ಮನವಿ ಮಾಡ್ಕೊಳ್ತಾರೆ. ಅದು ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯ ಆದ್ರೆ. ಅದಕ್ಕೂ 4 ದಿನ ಕಳ್ಕೊಂಡ್ರೆ ಸಿಡಬ್ಲ್ಯೂಸಿ ಮೀಟಿಂಗ್ ಇದೆ, ಇವರೆಲ್ಲರೂ ಕೂಡ ಸದಸ್ಯರೇ, CM DCM ಹರಿಪ್ರಸಾದ್ ಅವರೆಲ್ಲ ಆ ಸಂದರ್ಭದಲ್ಲಿ ಹೋಗ್ತಾರೆ. ಸಿಡಬ್ಲ್ಯೂಸಿ ಮೀಟಿಂಗ್ ಅಲ್ಲಿ ಏನಾದರೂ ರಾಜ್ಯದ ಗೊಂದಲದ ಬಗ್ಗೆ ಚರ್ಚೆ ಆದ್ರೆ ಅಲ್ಲೇ ತೀರ್ಮಾನ ತೆಗೆದುಕೊಳ್ಳಿ ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲೇ ನಾಳೆ ದೆಹಲಿ ಅವರ ಭೇಟಿ ಏನಿದೆ ಬಹಳ ಕುತೂಹಲ ಮೂಡಿಸಿದೆ. ಸೊ ಏನೆಲ್ಲ ಚರ್ಚೆ ಆಗುತ್ತೆ, ಹೈಕಮಾಂಡ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡಿ, ಇಷ್ಟೆಲ್ಲ ಪ್ರಯತ್ನಗಳ ನಡುವೆ ಡಿ ಕೆ ಶಿವಕುಮಾರ್ ಅವರು ಮರಳಿ ಯತ್ನವ ಮಾಡುವಂಥ ಅವರ ಪ್ರಯತ್ನವನ್ನು ಬಿಟ್ಟೇ ಇಲ್ಲ.